ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಎಲ್ಲರೂ ಆರಾಮಾಗಿದ್ದೀರಾ? ಸ್ನೇಹಿತರೆ, ಚೆನ್ನಾಗಿದ್ದೀರಾ? ಊಟ ಮಾಡಿದ್ರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ನಾನು ಅನ್ಕೊತಾ ಇದ್ದೀನಿ. ಓಕೆನಾ ಸ್ನೇಹಿತರೆ? ಇವತ್ತಿನ ವಿಡಿಯೋ ಏನಂತ ನೋಡ್ತಾ ಇದ್ದೀರಾ ನೋಡಿ ಸ್ನೇಹಿತರೆ. ಇದು ಹಳೆ ಉರುಳಿ ಸ್ವಲ್ಪ ಒಡೆದೋಗ್ಬಿಡ್ತು ಸ್ನೇಹಿತರೆ. ಇದರಲ್ಲಿ ನಾನು ತುಂಬ ವಿಡಿಯೋ ಹಾಕಿದ್ದೀನಿ. ನನ್ನ ಚಾನಲ್ ಶಾರ್ಟ್ಸಲ್ಲಿ ಉರುಳಿ ವಿಡಿಯೋ ತುಂಬ ಹಾಕಿದ್ದೀನಿ. ಇದು ಸ್ವಲ್ಪ ಒಡೆದೋಯ್ತು. ಅದರಿಂದ ನಾನು ಇದರಲ್ಲಿ ಪ್ಲ್ಯಾಂಟ್ ಇಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಈ ಗಾರ್ಡನರ್ಸ್ಗಳ ಒಂದು ಸ್ವಲ್ಪ ಯಾವುದ್ರಲ್ಲಾದರೂ ಜಾಗ ಸಿಕ್ಕಿದ್ರೆ ಗಿಡ ಇಟ್ಬಿಡ್ತಾರೆ. ಆ ಥರ ನನ್ನ ಚಾನಲಲ್ಲಿ ತುಂಬ ವಿಡಿಯೋಗಳು ಹಾಕಿದ್ದೀನಿ ಸ್ನೇಹಿತರೆ. ವೇಸ್ಟ್ ಮೆಟೀರಿಯಲಿ ಎಲ್ಲ ನಾನು ಇಟ್ಟಿರೋದು ಗಿಡಗಳು ತುಂಬ ಇದೆ. ಸರ್ಚ್ ಮಾಡೋರು ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ ಸ್ನೇಹಿತರೆ? ಹಾಗೆ ನಾನು ಈ ಗಿಡಗಳನ್ನ ನಾನು ಇದರಲ್ಲಿ ಇಟ್ಕೊಂಡೆ ನಿಮಗೆ ಒಂದು ಸ್ವಲ್ಪ ಮೆಸೇಜ್ ಹೇಳ್ಕೊಂಡು ಅದೇ ಈ ವಿಡಿಯೋ ಮಾಡ್ತೀನಿ. ಓಕೆನಾ ಸ್ನೇಹಿತರೆ? ನೋಡಿ, ನಾನು ಇದರಲ್ಲಿ ಮಣ್ಣು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. 2 ಕಂಪೋಸ್ಟು ಮತ್ತು ಮಣ್ಣು, ಗಾರ್ಡನ್ ಮಣ್ಣು. ಈಗ ಇದಕ್ಕೆ ನಾನು ಫುಲ್ಲು ಹಾಕಿ ಆಮೇಲೆ ಒಂದೊಂದು ಗಿಡಗಳನ್ನ ನಾನು ಯಾವುದು ಅಂತ ಹೇಳ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಲೈವ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ನನಗೆ ಅಷ್ಟೊಂದು ಲೈವ್ ಬಗ್ಗೆ ನನಗೆ ಐಡಿಯಾನೇ ಇಲ್ಲ ಸ್ನೇಹಿತರೆ. ನಾನು ಲೈವ್ ಬಂದುಬಿಟ್ಟು ನಾನು ಇನ್ನೂವರೆಗೂ ಲೈವ್ ಮಾಡಿದ್ದಿಲ್ಲ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಯೂಟ್ಯೂಬೇ ನಾನು ಸ್ವಲ್ಪ ನಮ್ಮ ಮಕ್ಳ ಹತ್ರ, ನಮ್ಮ ತಮ್ಮನ ಮಕ್ಳ ಹತ್ರ, ಅವರು ಪಾಪ ನಮ್ಮ ಮಕ್ಕಳು ಆಫೀಸ್ಗೆ ಹೋಗ್ತಾರೆ, ಬ್ಯುಸಿ ಅವರು. ನಮ್ಮ ತಮ್ಮನ ಮಕ್ಕಳು ಪಾಪ ಸ್ಕೂಲ್ಗೆ ಹೋಗ್ತಾರೆ. ಯಾವಾಗಾದ್ರು ಟೈಮ್ ಇದ್ದರೆ ಹೇಳ್ಕೊಡ್ತಾರೆ. ಅಷ್ಟೊಂದು ನಾನು ಸ್ವಲ್ಪ ಕಲ್ತ್ಕೊಂಡು ನಾನೇ ಮಾಡ್ಕೊತಾ ಇದ್ದೀನಿ. ಲೈವ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಯಾರಿಗಾದ್ರೂ ಲೈವ್ಗೆ ನಾನು ಹೋಗ್ತೀನಿ, ಅಟೆಂಡೆನ್ಸ್ ಹಾಕ್ಬಿಟ್ಟು ಬರ್ತಾ ಇರ್ತೀನಿ ಸ್ನೇಹಿತರೆ. ಅದರಲ್ಲಿ ಏನಂದರೆ ಒಬ್ರಿಗೊಬ್ರು ಕನೆಕ್ಟ್ ಆಗೋದು, ಅದು ನನಗೆ ಅಷ್ಟೊಂದು ಅದರಲ್ಲಿ ಗೊತ್ತಿಲ್ಲ. ಆದ್ದರಿಂದ ನಾನು ಮೊನ್ನೆ ಒಬ್ಬರು ಲೈವ್ಗೆ ಹೋಗಿದ್ದೆ. WD ವ್ಲಾಗ್ಸ್ ಇದ್ದಾರಲ್ಲ, ಅವರು ಒಳ್ಳೆ ಫ್ರೆಂಡು ನಮಗೆ. ಯಾವಾಗಲೂ ಕಾಮೆಂಟಲ್ಲಿ ಇರ್ತಾರೆ ಪಾಪ. ಅವರು ಲೈವ್ಗೆ ಹೋದೆ. ನಾನು ಅವ್ರಿಗೆ ಹೇಳಿದೆ, ನನಗೆ ಐಡಿಯಾ ಇಲ್ಲ ಡಿಯರ್, ಇದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಅಂತ. ಅವ್ರು ಹೇಳಿದ್ರು, ಇದು ಮಾಡಲೇಬೇಕು ಲೈವು, ಇಲ್ದಿದ್ರೆ ಲೈವ್ ಆಪ್ಷನ್ನು ಕ್ಯಾನ್ಸಲ್ ಆಗುತ್ತೆ ಅಂತ. ಅದು ಒಳ್ಳೆ ಮೆಸೇಜ್ ಕೊಟ್ಟರು ನನಗೆ ಅದ್ರ ಬಗ್ಗೆ. ಆಮೇಲೆ ನಾನು ಸ್ವಲ್ಪ ಸರ್ಚ್ ಮಾಡಿದೆ ನಾನು ಲೈವ್ ಬಗ್ಗೆ ಎಲ್ಲ. ಆದರೆ ಇದರಲ್ಲಿ ಒಳ್ಳೆ ಕಮ್ಯುನಿಕೇಷನು, ಆಮೇಲೆ ಸಬ್ಸ್ಕ್ರೈಬರ್ ತುಂಬ ಬರ್ತಾರೆ ಅಂತಾರೆ. ಆಮೇಲೆ ನಾವು ಕಮೆಂಟ್ಸ್ಗಿಂತ ಇದರಲ್ಲಿ ಚೆನ್ನಾಗಿ ನಾವು ಅವ್ರ ಹತ್ರ ಮಾತಾಡ್ಬೋದು. ಲೈವಲ್ಲಿ ವಾಚ್ ಅವರ್ ಬರುತ್ತೆ. ಆ ಥರ ಎಲ್ಲ ಇದ್ರ ಬಗ್ಗೆ ನಾನು ಸ್ವಲ್ಪ ಸರ್ಚ್ ಮಾಡಿದೆ ಲೈವ್ ಬಗ್ಗೆ. ಸ್ನೇಹಿತರೆ, ನೀವೇನಾದರೂ ಈ ಥರ ಮಣ್ಣು ನೀವು ಮಿಕ್ಸ್ ಮಾಡುವಾಗ ಯಾವುದಾದ್ರೂ ಅಕ್ಕಿ ಚೀಲ ಇರುತ್ತಲ್ಲ, ಈ ಥರ ಯೂಸ್ ಮಾಡ್ಕೊಳ್ಳಿ. ಯಾವುದು ಗಲೀಜಾಗೋದಿಲ್ಲ. ಓಕೆನಾ ಸ್ನೇಹಿತರೆ? ಅಕ್ಕಿ ಚೀಲನ ಕಟ್ ಮಾಡಿ ಈ ಥರ ನೀವು ಯೂಸ್ ಮಾಡ್ಕೊಬೋದು. ಆಮೇಲೆ ಸ್ನೇಹಿತರೆ, ಅವರು ಹೇಳಿದ್ರು, ಒಬ್ರಿಗೊಬ್ರು ಇದು ಮಾಡ್ಕೊಳ್ಳಿ. ನಾನು ಹೇಳಿದೆ, ನನ್ನ ಚಾನಲ್ಗೆ ಯಾರಾದರೂ ಬಂದರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ, ಅವರು ನನಗೆ ಸಬ್ಸ್ಕ್ರೈಬ್ ಮಾಡಲಿ ಅಂತ ನಾನು ಹೇಳಿದೆ. ಆಮೇಲೆ ಅವರು ಒಬ್ರಿಗೆ ಹೇಳಿದ್ರು, ನೀವು ಕನೆಕ್ಟ್ ಆಗೋದಿದ್ರೆ ಕನೆಕ್ಟ್ ಆಗಿ ಅಂತ. ಆಮೇಲೆ ನನ್ನ ಚಾನಲ್ಗೆ ಅವರು ಕಮೆಂಟ್ ಹಾಕಿದರು, ಸೂಪರ್ ಅಂತ ಕಮೆಂಟ್ ಹಾಕಿದರು. ನಾನೇನು ಮಾಡಿದೆ, ತಕ್ಷಣ ಇದ್ರ ಹೆಸರು ಹೇಳ್ಬಿಡ್ತೀನಿ ಇರಿ ಸ್ನೇಹಿತರೆ. ಮೊದಲು ಇದ್ರ ಹೆಸರು ಸೆನೇಸಿಯಾ ಸ್ನೇಹಿತರೆ. ಇದು ಸರ್ಕ್ಯುಲೆಂಟ್ ವೆರೈಟಿ. ಒಂದು ಚಿಕ್ಕದಿಟ್ಟರೆ ಸಾಕು, ಅಷ್ಟೊಂದು ಬರುತ್ತೆ. ಇದು ಒಂದೇ ಇಟ್ಟರೆ ಸಾಕು. ಇದೆಲ್ಲ ನಮ್ಮ ಡ್ಯಾಡಿ ತೊಗೊಂಬಂದು ಕೊಟ್ಟಿದ್ದು. ಇದೂ ಅಷ್ಟೇ, ಇದೂ ಸರ್ಕ್ಯುಲೆಂಟ್ ವೆರೈಟಿ. ಇದು ಪೇಚಿಫೈಟಮ್ ಉಕ್ಕೇರಿ ಅಂತ. ಇದು ಸ್ನೇಹಿತರೆ ಪೇಚಿಫೈಟಮ್ ಉಕ್ಕೇರಿ ಅಂತ ಇದ್ರ ಹೆಸರು. ಸರ್ಕ್ಯುಲೆಂಟ್ ವೆರೈಟಿ ಸ್ನೇಹಿತರೆ. ಇದನ್ನು ನಮ್ಮ ಡ್ಯಾಡಿ ತೊಗೊಂಬಂದು ಕೊಟ್ಟಿದ್ದು. ಆಮೇಲೆ ಸ್ನೇಹಿತರೆ, ನಾನು ಅವರು ಇದಕ್ಕೆ ಹೋಗಿ ಚೆಕ್ ಮಾಡಿದೆ. ಅವರು ಬರೀ ಕಮೆಂಟ್ಸ್ ಹಾಕಿದರು, ಸಬ್ಸ್ಕ್ರೈಬ್ ಮಾಡಿಲ್ಲ, ಕಮೆಂಟ್ಸ್ ಹಾಕಿದರು. ನಾನು ಹೋಗಿ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋಣ ಅಂತ ಅವ್ರ ಚಾನಲ್ಗೆ ಹೋದೆ. ನೋಡಿದ್ರೆ 15-20 ಕಮೆಂಟ್ಸ್ ಇದೆ, ಒಂದು ಕೂಡ ರಿಪ್ಲೈ ಇಲ್ಲ. ಪಾಪ ಎಲ್ಲರೂ ಏನು ಮಾಡಿದ್ದಾರೆ, ಇದು ಸಬ್ಸ್ಕ್ರೈಬ್ ಮಾಡಿ ಡನ್ ಸಿಸ್ ನನಗೆ ರಿಟರ್ನ್ ಮಾಡಿ ಅಂತ ಹಾಕಿದ್ದಾರೆ. ಒಬ್ಬರು ಕೂಡ ಅವ್ರು ರಿಪ್ಲೈ ಕೊಟ್ಟಿಲ್ಲ. ಇವರೇ ಪಾಪ ಇವ್ರ ಚಾನಲ್ ಅವ್ರದ್ದು ಅದರಲ್ಲಿ ಕಮೆಂಟ್ ಹಾಕಿದ್ದಾರೆ, ಅವ್ರಿಗೂ ಅವ್ರು ರಿಪ್ಲೈ ಮಾಡಿಲ್ಲ. ಏನೋ ಇದು ಲೈವ್ನಲ್ಲಿ ಸಿಸ್ ಬ್ಲೂ ಕೊಡಿ, ನಾನು ದಿನ ಬಂದು ವಾಪಸ್ ಹೋಗ್ತಾಯಿದ್ದೀನಿ,
ಲೈವ್ಗೆ ಅಂತ ಅದರಲ್ಲಿ ಕಮೆಂಟಲ್ಲಿ ಹಾಕಿದ್ದಾರೆ. ಪಾಪ ಈ ಥರ ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ, ಒಂದು ಕಮೆಂಟ್ಗೆ ಏನು ರಿಪ್ಲೈ ಇಲ್ಲ, ಆ ಥರ ಮಾಡಬೇಡಿ ಸ್ನೇಹಿತರೆ. ನೋಡಿ ಇವಾಗ ಲೈವ್ಗೆ ಹೋಗ್ತೀರಾ, ಓಕೆ, ಲೈವಲ್ಲಿ ತುಂಬ ಸಬ್ಸ್ಕ್ರೈಬರ್ ಬರ್ತಾರೆ, ಓಕೆ, ಅದರಲ್ಲಿ ನಿಜವಾಗ್ಲೂ ಸಬ್ಸ್ಕ್ರೈಬರ್ ಆಗೋರು ತುಂಬ ರೇರು. ಅದರಲ್ಲಿ ಯಾರೂ ಒಬ್ಬೊಬ್ಬರು ಮಾಡೋದೇ ಇಲ್ಲ, ನಿಜವಾಗ್ಲೂ ಮಾಡೋದಿಲ್ಲ. ನಾನೇ ತುಂಬ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಮತ್ತೆ ನನಗೆ ಯಾರೂ ಒಬ್ಬೊಬ್ಬರು ಮಾಡೇ ಇಲ್ಲ. ಒಬ್ಬೊಬ್ಬರು ನಾನು ಏನು ಇದು ಮಾಡ್ಕೊಳಲ್ಲ. ಹಿಂದಿನಲ್ಲೂ ಅದೇ ಹಿಂದಿನಲ್ಲೂ ನಾನು ತುಂಬ ಜನಕ್ಕೆ ಮಾಡಿದ್ದೀನಿ, ರಿಪ್ಲೈ ಕೂಡ ಬರೋದಿಲ್ಲ. ಆದರೆ ಯಾವಾಗಾದರೂ ನೋಡಿ ಮಾಡ್ತಾರೆ, ಒಬ್ಬೊಬ್ಬರು ಮಾಡ್ತಾರೆ. ಅವ್ರು ನೋಡೋದಿಲ್ವೋ ಏನೋ, ಕಮೆಂಟ್ಸ್ ನೋಡೋದಿಲ್ವೋ ಏನೋ. ದಯವಿಟ್ಟು ಯಾರಾದರೂ ಒಬ್ಬರು ಆ ಕಮೆಂಟ್ಗೆ ಅಷ್ಟೊಂದು ವ್ಯಾಲ್ಯೂ ಇದೆ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ಸ್ಗಳನ್ನ ಆ ಥರ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ಪಾಪ ಅವರು ಎಷ್ಟೋ ಬ್ಯುಸಿ ಇದ್ರೂ ಪಾಪ ಆ ಕಮೆಂಟ್ಸ್ ಹಾಕ್ತಾರೆ. ಕಮೆಂಟ್ಸ್ಗಳಿಗೆ ದಯವಿಟ್ಟು ರಿಪ್ಲೈ ಮಾಡಿ. ಆಮೇಲೆ ಯಾರಾದರೂ ನಿಮಗೆ ಸಬ್ಸ್ಕ್ರೈಬ್ ಮಾಡಿದರೆ ಹುಡುಕಿ ಅವ್ರಿಗೋಗಿ ನೀವು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲಲ್ಲಿ ನಾನು ಒಂದು ಸ್ವಲ್ಪ ಬ್ಯುಸಿ ಇದ್ದರೆ ಕಮೆಂಟ್ಸ್ ನೋಡೋದು ಒಂದೊಂದು ಸರಿ ನಾನು ಎಲ್ಲ ರಿಪ್ಲೈ ಮಾಡಿಬಿಡ್ತೀನಿ. ಯಾವಾಗಾದರೂ ಮರ್ತೋಗಿದ್ರೆ ನಾನು ಯಾವಾಗಾದ್ರೂ ಸರ್ಚ್ ಮಾಡ್ತೀನಿ ಫ್ರೀಯಾಗಿರುವಾಗ. ಅವಾಗ ಯಾರಾದರೂ ನನಗೆ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಹೋಗಿ ಮೊದಲು ನಾನು ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳೋದಿಲ್ಲ. ಹೋಗಿ ಫಸ್ಟು ಅವ್ರಿಗೆ ಸಾರಿ ಅಂತ ಕೇಳಿಬಿಟ್ಟು, ನಾನು ನೋಡಿಲ್ಲ, ಕಮೆಂಟ್ ನೋಡಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತೀನಿ. ಆ ಥರ ನಾನು ಅವ್ರ ಚಾನಲ್ಗೆ ಹೋದಾಗ ಒಂದು ಕೂಡ ರಿಪ್ಲೈ ಇಲ್ಲ, ನಂಗೆ ಬೇಜಾರಾಯಿತು. ನಾನು ನಿಜವಾಗ್ಲೂ ಯಾರು ನಂಗೆ ರಿಪ್ಲೈ ಮಾಡ್ತಾರೋ ಆ ಚಾನಲ್ಗೆ ನಾನು ಹೋಗಿ ನಾನು ಸಬ್ಸ್ಕ್ರೈಬ್ ಮಾಡೋದು. ಏನಂದರೆ ರಿಪ್ಲೈ ಮಾಡದೇ ಇದ್ದವ್ರಿಗೆ ನಾನು ಹೋಗೋದಿಲ್ಲ, ನಾನು ಬೈಕೊಂಡ್ರೂ ಪರವಾಗಿಲ್ಲ. ಆ ಥರ ಪಾಪ ನಂಗೆ ತುಂಬ ಬೇಜಾರಾಯಿತು. ಎಷ್ಟು ಹಾಕಿದ್ದಾರೆ ಪಾಪ, ನಂಬರ್ ಹಾಕಿ ಕೂಡ ಡನ್ ಸಿಸ್ ನೀವು ರಿಟರ್ನ್ ಮಾಡಿ ಅಂತ ಕೂಡ ಹಾಕಿದ್ದಾರೆ. ಪಾಪ ಇವರು ಒಂದು ಕೂಡ ಆನ್ಸರ್ ಮಾಡಿಲ್ಲ. ಆ ಥರ ಲೈವಲ್ಲಿ ಹೋಗೋರು ಕೂಡ ತುಂಬ ಜನ ಮಾಡ್ತಾರೆ, ಒಬ್ಬರು ಮಾಡ್ತಾರೆ, ಒಬ್ಬೊಬ್ಬರು ಮಾಡಲ್ಲ. ಆ ಥರ ಸ್ನೇಹಿತರೆ ಈ ಥರ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಅವ್ರನ್ನ ನಾವು ಚೇಂಜ್ ಮಾಡೋಕ್ಕಾಗಲ್ಲ ಅಲ್ವಾ. ಸ್ವಲ್ಪ ದಿನ ಹಿಡಿಯುತ್ತೆ. ನಾರ್ಮಲಾಗಿ ಜನ ನೋಡಿ ನಮ್ಮ ಚಾನಲ್ನ ಮೆಚ್ಚಬೇಕಾದ್ರೆ ಒಂದು ಸ್ವಲ್ಪ ವರ್ಷ ಹಿಡಿಯುತ್ತೆ ಸ್ನೇಹಿತರೆ. ಆದ್ದರಿಂದ ಸ್ವಲ್ಪ ಕಾಯಬೇಕು. ಅನ್ನೋ ತನಕ ಯೂಟ್ಯೂಬರ್ಗಳು ಸ್ವಲ್ಪ ನೀವು ಸ್ವಲ್ಪ ಸಪೋರ್ಟ್ಗಳು ಮಾಡ್ಕೊಬೇಕು. ಓಕೆ ಸ್ನೇಹಿತರೆ, ನಾನು ನೆಕ್ಸ್ಟು ನಾನು ಲೈವ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡಿ. ಈಗಾಗಲೇ ನಾನು ತುಂಬ ಇದು ನನಗೆ ಗೊತ್ತಿಲ್ಲ ಯಾರು ಯಾವಾಗ ಮಾಡ್ತಾರೆ ಲೈವ್ ಅಂತ. ನೀವು ಮಾಡೋದಾದರೆ ನನಗೆ ಒಂದು ಕಮೆಂಟ್ ಹಾಕಿ ಎಷ್ಟು ಗಂಟೆಗೆ ಮಾಡ್ತೀರಂತ, ನಾನು ಸಪೋರ್ಟ್ ಮಾಡ್ತೀನಿ. ನಾನು ಒಂದು 8 ತಿಂಗಳ ಮುಂಚೆ ನಾನು ಜಯ ಹೆಗ್ಡೆ ಅವ್ರ ಚಾನೆಲ್ ಲೈವ್ಗೆ ಹೋಗಿದ್ದೆ. ಆಗಲೇ ನಾನು ಅವ್ರು ನನಗೆ ಇದಾಗಿತ್ತು. ನಾನು ಅವ್ರಿಗೆ ಇದು ಚಾನೆಲ್ ಕಮೆಂಟ್ ಹಾಕಿದೆ, ಸಬ್ಸ್ಕ್ರೈಬ್ ಮಾಡಿ. ಅವರು ನಂಗೆ ಮಾಡಿದ್ರು. ಆ ಥರ ದೊಡ್ಡ ಚಾನಲ್ಲೇ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನೋಡಿ. ಆಮೇಲೆ ಟೆರೆಸ್ ಗಾರ್ಡನಿಂಗ್ ಅಮ್ಮವರು, ಅವ್ರು ನಂಗೆ ತುಂಬ ಇಷ್ಟ ನಿಜವಾಗ್ಲೂ. ಯಾಕಂದರೆ ಚಿಕ್ಕ ಚಾನಲ್ಗೂ ಅವರು ಪಾಪ ವೀಡಿಯೋ ಮುಗಿದ ಮೇಲೆ ಎಲ್ಲ ಚಾನಲಲ್ಲೂ ಹೋಗಿ ಕಮೆಂಟ್ ಹಾಕ್ತಾ ಇರ್ತಾರೆ ಅವರು. ನಿಜವಾಗ್ಲೂ ಅವ್ರು ತುಂಬ ಗ್ರೇಟು. ನನಗೆ ಆ ಥರ ತುಂಬ ಇಷ್ಟ ಆಗುತ್ತೆ. ಅವ್ರು ನೋಡಿ ತುಂಬ ಜನ ಒಂದು 3,000 ಇದ್ದರೆ ಸಾಕು ಅಷ್ಟು ಬಿಲ್ಡಪ್ ಬಿಡ್ತಾರೆ. ಆದರೆ ಪಾಪ ಇವರೆಲ್ಲ ಅಷ್ಟು ಜಯ ಹೆಗ್ಡೆಯವರು ಕೂಡ ಅಷ್ಟೇ. ನಾನು ಒಂದು ವೀಡಿಯೋ ಹಾಕಿದ್ರೇ ಜಯ ಹೆಗ್ಡೆಯವ್ರ ಚಾನಲ್ ಅವರು ಒಂದು ವಿಡಿಯೋ ಹಾಕಿದ್ರೆ ಸಾಕು ತಕ್ಷಣ ನಂಗೆ ರಿಪ್ಲೈ ಮಾಡ್ತಾರೆ ಪಾಪ. ಆ ಥರ ಇರಬೇಕು ಸ್ನೇಹಿತರೆ. ಎಷ್ಟೇ ಸಬ್ಸ್ಕ್ರೈಬರ್ ಇದ್ದರೂ ನಾವು ಆ ಕಮೆಂಟ್ಸ್ಗಳಿಗೆ ಮಾತ್ರ ನಾವು ರಿಪ್ಲೈ ಮಾಡಬೇಕು. ಅವಾಗೇ ನಮ್ಮ ಚಾನಲ್ ಗ್ರೋ ಆಗೋದು. ತುಂಬ ಜನಕ್ಕೆ ಇಷ್ಟ ಆಗುತ್ತೆ, ಇವ್ರು ಎಷ್ಟು ಚೆನ್ನಾಗಿ ಎಲ್ಲದಕ್ಕೂ ರಿಪ್ಲೈ ಮಾಡಿದ್ದಾರೆ. ನಾನು ಒಂದೊಂದು ಚಾನಲ್ಗಳು ನೋಡುವಾಗ 600-700 ಇದು ಇರುತ್ತೆ ಕಮೆಂಟ್ಸ್, ಎಷ್ಟು ಚೆನ್ನಾಗಿ ರಿಪ್ಲೈ ಮಾಡಿರ್ತಾರೆ. ಅದು ತುಂಬ ಇಷ್ಟ ಆಗುತ್ತೆ. ಅದು ಈ ಗ್ರೋ ಆಗೋಕ್ಕೆ ತುಂಬ ಅದು ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ, ಇದು ಲೈವ್ ಬಗ್ಗೆ ನಂಗೆ ಹೇಳಬೇಕು ಅನಿಸ್ತು, ಹೇಳಿದ್ದೀನಿ ಸ್ನೇಹಿತರೆ. ಆಮೇಲೆ ನೋಡಿ ಸ್ನೇಹಿತರೆ, ಇವಾಗ ನೋಡಿ ನಾನು ನಿಮ್ಮ ಹತ್ರ ಮಾತಾಡ್ಕೊಂಡೆ ಇಷ್ಟು ಪ್ಲ್ಯಾಂಟ್ ಇಟ್ಟಿದ್ದೀನಿ ನೋಡಿ, ಎಷ್ಟು ಪ್ಲ್ಯಾಂಟ್ ಇದೆ ಅಂತ. ಅದರಲ್ಲಿ ಇದು ಬಂದುಬಿಟ್ಟು ಸ್ನೇಹಿತರೆ ಮದರ್ ಆಫ್ 1000. ಇದು ಉದುರಿ ಅಷ್ಟೊಂದು ಬರುತ್ತೆ ಸ್ನೇಹಿತರೆ. ಆದರೂ ನೋಡಿ ಎಲೆ ಇದೆಲ್ಲ ಸ್ನೇಹಿತರೆ, ಅದು ಉದುರೋಗಿನೇ ಅಷ್ಟೊಂದು ಬರುತ್ತೆ. ಓಕೆನಾ ಸ್ನೇಹಿತರೆ. ಆಮೇಲೆ ನೋಡಿ ಈ ಗಿಡ ಬಂದುಬಿಟ್ಟು ಇಫೋರ್ಬಿಯಾ ಸ್ನೇಹಿತರೆ. ಇದು ನಾನು ನೋಡಿ ಈ ಥರನೇ ಇಡೋದು. ನಾನು ಚಿಕ್ಕ ಕಟ್ಟಿಂಗ್ ಇಡ್ತೀನಿ, ಎಷ್ಟು ಚೆನ್ನಾಗಿ ಬರುತ್ತೆ. ನೀವು ಕಪ್ಪಲ್ಲಿ ಕೂಡ ಇಡ್ಬೋದು, ಯಾವ್ದಾದ್ರು ವೇಸ್ಟ್ ಕಪ್ಪು, ಒಡೆದೋಗಿರೋ ಕಪ್ಪು ಇರುತ್ತಲ್ವ, ನೋಡಿ ಇದರಲ್ಲಿ ನಾನು ಇಟ್ಟಿದ್ದೀನಿ ನೋಡಿ, ಚೆನ್ನಾಗಿ ಈ ಥರ ಬರುತ್ತೆ ನೋಡಿ. ಇಲ್ಲಿ ನೋಡಿ ಈ ಥರ ಕಟ್ಟಿಂಗು ಈ ಥರ ಇಟ್ಟರೆ ಆರಾಮಾಗಿ ಬಂದುಬಿಡುತ್ತೆ. ಇದರಲ್ಲಿ ಮುಳ್ಳು ಇರುತ್ತೆ, ಸ್ವಲ್ಪ ಸೇಫಾಗಿ ಇಡಬೇಕು ಸ್ನೇಹಿತರೆ. ನೀವು ಅಷ್ಟೊಂದು ಚುಚ್ಚಲ್ಲ,
ಓಕೆನಾ ಸ್ನೇಹಿತರೆ. ಈ ಥರ ಯಾವುದಾದ್ರೂ ವೇಸ್ಟ್ ನಿಮ್ಮ ಉರ್ಲಿ ಪಾಟು ಇದೆಲ್ಲ ಇದ್ದರೆ ನೀವು ಯೂಸ್ ಮಾಡೋಕ್ಕಾಗಲ್ಲ. ಈ ಥರ ನೀವು ಯೂಸ್ ಮಾಡ್ಕೊಬೋದು, ಗೋಡೆ ಮೇಲೆ ಇಡ್ಬೋದು ನೀವು ಬಾಲ್ಕನಿಯಲ್ಲಿ, ಚೆನ್ನಾಗಿರುತ್ತೆ. ಇದು ರಿಯೋ ಪ್ಲ್ಯಾಂಟ್ ಸ್ನೇಹಿತರೆ, ಅದು ಸೂಪರಾಗಿರುತ್ತೆ, ಒಂದಿಟ್ರೆ ಸಾಕು ಅಷ್ಟೊಂದು ಬರುತ್ತೆ. ಆಮೇಲೆ ಇದು ಡೆವಿಲ್ ಬ್ಯಾಕ್ ಬೋನ್, ಇದನ್ನು ಕಟ್ಟಿಂಗ್ ಇಟ್ಟರೆ ಈಸಿಯಾಗಿ ಬರುತ್ತೆ ಸ್ನೇಹಿತರೆ. ಆಮೇಲೆ ಇದು ಪೆಪರೋಮಿಯಾ, ಇದು ಕ್ರಸುಲಾ ವಾಟಾ ಸ್ನೇಹಿತರೆ, ಜೆಡ್ ಫ್ಯಾಮ್ಲಿಗೆ ಸೇರಿತ್ತು ನೋಡಿ. ಇದು ಪೆಪರೋಮಿಯಾ ಇಡ್ತೀನಿ ಇವಾಗ ನಾನು, ಓಕೆನಾ ಸ್ನೇಹಿತರೆ. ನಾನು ಇದು ಸ್ವಲ್ಪ ಡೆಕೋರೇಷನ್ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರದೆಲ್ಲ ಮಕ್ಕಳಿಗೆ ನೀವು ಕಲಿಸ್ಕೊಡ್ಬೋದು ಸ್ನೇಹಿತರೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಥರ ಎಲ್ಲ ಮಾಡೋ. ತುಂಬ ಈ ಏನು ನಾಟಿ ಮಕ್ಕಳು ಇರ್ತಾರಲ್ಲ, ಅವ್ರಿಗೆಲ್ಲ ಏನೇನೋ ಮಾಡ್ತಾರೆ, ಹೋಗಿ ಹಳ್ಳಿ ಇಲ್ಲಿ ಹೋಗಿ ಏನು ತಾಯ್ತ ಕಟ್ಟೋದು, ಅದು ಕಟ್ಟೋದು, ಇದು ಕಟ್ಟೋದು, ಏನೋ ಈ ಹಠ ಮಾಡ್ತಾಯಿದ್ದಾನೆ, ತುಂಬ ಹಠ ಮಾಡ್ತಾನೆ, ಹೇಳೋ ಮತ್ತೆ ಕೇಳೋದಿಲ್ಲ, ಅದು ಇದು ಅಂತ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಹಠ ಮಾಡೋ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡೋದಂತ ನೀವು ತಾಯಿಯಂದರು ತಿಳ್ಕೊಬೇಕು. ಅವ್ರಿಗೇನಾದರೂ ಈ ಥರ ನೀರು ಹಾಕೋದು, ಗಿಡಗಳನ್ನ ಇಡು, ಆಮೇಲೆ ಪಾತ್ರೆ ತೊಳೆದಿರೋದು ಹೋಗಿ ಜೋಡಿಸು ಮಗು ಅಂತ ಹೇಳೋದು. ಆಮೇಲೆ ಅವ್ರು ಏನಾದರೂ ಹಠ ಮಾಡಿದ್ರೆ ನೀವು ಅದೇ ಥರ ಮಾಡಿ, ರಿಟರ್ನ್ ಅದೇ ಥರ ಬಿದ್ದು ಒದ್ಲಾಡ್ತಾರಲ್ಲ ಅದೇ ಥರ ನೀವು ಮಾಡಿ, ರಿಟರ್ನ್ ಅದೇ ಥರ ಮಾಡಿ. ಅವರು ನೋಡಿ ಅಳು ನಿಲ್ಲಿಸ್ಬಿಡ್ತಾರೆ, ಏನು ನಮ್ಮ ಅಮ್ಮನೂ ಇದೇ ಥರ ಮಾಡ್ತಾರೆ ಅಂದ್ಬಿಟ್ಟು ಸೈಲೆಂಟಾಗಿ ಹೋಗ್ತಾರೆ. ಈ ಥರ ಏನಾದರೂ ಒಂದು ಡ್ರ್ಯಾಂಗ್ ಮಾಡೋದು ಅದೆಲ್ಲ ಅವ್ರಿಗೆ ಕಲಿಸ್ಕೊಡಿ. ಗಿಡದು ನೀರು ಹಾಕು ಪುಟ್ಟ ಗಿಡಕ್ಕೆ ಹೋಗಿ ನೀರು ಹಾಕು ಅಂಥೇಳಿ ಇದೆಲ್ಲ ಮಾಡಿದ್ರೆ ಈ ಆಟ ಮಾಡೋ ಮಕ್ಕಳು ಎಲ್ಲ ಸೈಲೆಂಟಾಗಿ ಹೋಗ್ತಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಆಮೇಲೆ ತಾಯಿಯಂದಿರು ಅಂಥ ಮಕ್ಕಳ ಜೊತೆ ನೀವು ಆಟ ಆಡಿ, ಅವ್ರಿಗೆ ಇಷ್ಟ ಆಗುತ್ತೆ. ಅವ್ರ ಜೊತೆ ಯಾರಾದರೂ ಆಟ ಆಡಬೇಕು, ಆಟ ಆಡೋಕ್ಕೆ ಯಾರು ಇಲ್ಲದ್ರೂ ಕೂಡ ಆ ಥರ ಆಟ ಮಾಡೋದು ಅದೆಲ್ಲ ಮಾಡ್ತಾರೆ. ಓಕೆನಾ ಸ್ನೇಹಿತರೆ, ಇದೆಲ್ಲ ನೀವು ಫಾಲೋ ಮಾಡಿ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೀವು ತಿಳ್ಕೊಂಬಿಟ್ರೆ ಈಸಿಯಾಗಿ ಈ ಥರ ಆಟ ಮಾಡೋ ಮಕ್ಕಳನ್ನ ನೀವು ಹ್ಯಾಂಡಲ್ ಮಾಡ್ಬೋದು. ನೋಡಿದ್ರೆ ಸ್ನೇಹಿತರೆ ಏನು ಸೂಪರಾಗಿದೆ, ಒಂದು 5 ನಿಮಿಷದಲ್ಲಿ ನೋಡಿದ್ರೆ ವೇಸ್ಟು ಉರ್ಲಿ ಪಾಟು ಯಾವ ಥರ ತಯಾರಾಗ್ಬಿಡ್ತು. ಈಗ ಇದಕ್ಕೆ ನೀರು ಹಾಕ್ಬಿಟ್ಬಿಡಿ ಸ್ನೇಹಿತರೆ. ಇದು ಆರಾಮಾಗಿ ಡಿಸ್ಟರ್ಬೇ ಮಾಡೋಕ್ಕೆ ಹೋಗ್ಬೇಡಿ. ವಾರಕ್ಕೊಂದ್ಸರಿ ನೀರು ಹಾಕಿ, ಯಾಕಂದರೆ ಇದರಲ್ಲಿ ಸರ್ಕ್ಯುಲೆಂಟ್ ವೆರೈಟಿ ಇದೆ, ಅದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಓಕೆನಾ ಸ್ನೇಹಿತರೆ, ವಾರಕ್ಕೊಂದ್ಸರಿ ಹಾಕಿದ್ರೆ ಇಲ್ಲ 15 ಡೇಸ್ ಒನ್ಸ್ ಹಾಕಿದ್ರೇ ಸಾಕು. ಇದು ಕ್ಲೇ ಬಾಲ್ ಹಾಕಿದ್ದೀನಿ ಸ್ನೇಹಿತರೆ, ನಾನು ಕ್ಲೇ ಬಾಲು ಹಾಕ್ಬೋದು ಇದ್ರ ಮೇಲೆ, ಚೆನ್ನಾಗಿರುತ್ತೆ. ಇಲ್ದಿದ್ರೆ ಈ ಸ್ಟೋನ್ಸ್ ಬರುತ್ತಲ್ಲ ಕಲ್ಲುಗಳು, ಅದು ಕೂಡ ನೀವು ಹಾಕ್ಬೋದು. ಓಕೆನಾ ಸ್ನೇಹಿತರೆ, ನೋಡಿ ಸೂಪರಾಗಿದೆಯಾ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಯ್ತಾ ಸ್ನೇಹಿತರೆ ಈ ವಿಡಿಯೋ? ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಸ್ನೇಹಿತರೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಬರುತ್ತೆ. ಓಕೆನಾ ಸ್ನೇಹಿತರೆ, ಆಲ್ ಬಟನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೊಸ ನೋಟಿಫಿಕೇಷನ್ ನಿಮ್ಗೆ ಬರ್ತಾನೆ ಇರುತ್ತೆ ಸ್ನೇಹಿತರೆ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಟೇಕ್ ಕೇರ್, ಬಾಯ್ ಸ್ನೇಹಿತರೆ.